ಹಲೋ ಹಾಯ್ ಗಾಯ್ಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಡ್ವೆಂಚರಸ್ ಅರ್ಜುನ. ಸೊ ಎಲ್ಲರೂ ಹೇಗಿದ್ದೀರಾ? ಮೇ ಬಿ ಎಲ್ಲರೂ ಆರಾಮಾಗಿದ್ದೀರ ಅಂತ ಅಂದ್ಕೊತೀನಿ. ತುಂಬ ದಿವಸ ಆಯಿತು ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕಿ. ಲಾಸ್ಟ್ ಡಿಸೆಂಬರಲ್ಲಿ ನಾನು ಜೈಪುರ್ಗೆ ಹೋಗಿದ್ದೆ. ಸೊ ಆವಾಗ ವೀಡಿಯೋ ಮಾಡಿ ಹಾಕಿದ್ದೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ರೀತಿ ಪ್ಲ್ಯಾನ್ ಆಗಿರಲಿಲ್ಲ ಎಲ್ಲೂ ಟೂರ್ ಹೋಗೋಕ್ಕೆ. ಸೊ ಅದಕ್ಕೆ ಯಾವುದೇ ರೀತಿ ವೀಡಿಯೋ ಮಾಡಿ ಹಾಕಿರಲಿಲ್ಲ. ಸೊ ಇವಾಗ ನಾವು ಕಾಶ್ಮೀರ್ಗೆ ಹೋಗ್ತಾಯಿದ್ದೀವಿ. ರಾತ್ರಿ 9:30ಗೆ ಬಸ್ ಇತ್ತು ನಮಗೆ ಕಾಶ್ಮೀರ್ ಗೇಟಿಂದ, ಡೆಲ್ಲಿಯಿಂದ. ಸೊ ಪ್ರೆಸೆಂಟಲ್ಲಿ ನಾವಿವಾಗ ಜಮ್ಮುವಲ್ಲಿದ್ದೀವಿ. ಸೊ ಇವಾಗ ಜಮ್ಮುವಿಂದ ಶ್ರೀನಗರ್ಗೆ ಹೋಗ್ತಾಯಿದ್ದೀವಿ. ಸೊ ಅಲ್ಲಿ ನಿಮಗೆ ಶ್ರೀನಗರಲ್ಲಿ ಯಾವ್ಯಾವ ಪ್ಲೇಸ್ ಇದೆಯಲ್ಲ, ಫೇಮಸ್ ಪ್ಲೇಸು, ಅಲ್ಲೆಲ್ಲ ಹೋಗಿ ವಿಸಿಟ್ ಮಾಡಿ ಅಲ್ಲೆಲ್ಲ ವೀಡಿಯೋ ಮಾಡಿ ನಾನು ಹಾಕ್ತೀನಿ. ಆಲ್ಮೋಸ್ಟ್ ಒಂದು ಕಾಶ್ಮೀರಲ್ಲಿ ಆಲ್ಮೋಸ್ಟ್ ಒಂದು 4-5 ಪ್ಲೇಸ್ ಇದೆ ನೋಡುವಂಥದ್ದು. ಸೋನ್ಮಾರ್ಗು, ಗುಲ್ಮಾರ್ಗು, ಪಹಲ್ಗಾಮು, ಇದೆಲ್ಲ ಹೋಗ್ಬೇಕಂತ ಇದ್ದೀವಿ. ಅದಾದಮೇಲೆ ಕಾಶ್ಮೀರಲ್ಲಿ ಶ್ರೀನಗರಲ್ಲಿ ಲೋಕಲಲ್ಲಿ ಕೆಲವೊಂದು ಪ್ಲೇಸಸ್ ಇದೆ. ಸೊ ಅಲ್ಲೆಲ್ಲ ಹೋಗ್ಬೇಕಂತ ಪ್ಲ್ಯಾನ್ ಇದೆ. ಸೊ ಖಂಡಿತ ಎಲ್ಲರೂ ವೀಡಿಯೋ ಮಾಡಿ ಹಾಕ್ತೀನಿ. ಎಲ್ಲರೂ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಲೋ ಗಾಯ್ಸ್, ಸೊ ನಾವಿವಾಗ ಹಜರತ್ ಬಲ್ ಹತ್ರ ಇದ್ದೀವಿ. ಸಖತ್ತಾಗಿದೆಯಲ್ಲ. ಹಲೋ ಗೈಸ್, ನಾವೀಗ ಬೆಳಗ್ಗೆನೆ ಬಂದಿದ್ದೀವಿ ಹಜರತ್ ಬಲ್ ಶ್ರೈನ್ಗೆ. ಹೇಗಿದೆ ನೋಡಿ, ವ್ಯೂ ಬಂದು ನೆಕ್ಸ್ಟ್ ಲೆವೆಲ್. ಇಷ್ಟೊಂದು ಪಾರಿವಾಳಗಳು ಇಲ್ಲೇ ಇದ್ದು ಇವಾಗ ಹೋಗಿದೆ. ಅರ್ಜುನ್ ಅಡ್ಡ ಸ್ಟ್ರೈಟ್ ಸ್ಟ್ರೈಟಾ? ಬೆಳಗ್ಗೆ 9 ಗಂಟೆಗೆಲ್ಲ ಓಪನ್ ಆಗುತ್ತೆ. ಬೇಗ ಬಂದರೆ ಚೆನ್ನಾಗಿರುತ್ತೆ. ಅರ್ಜುನ್ ಅವ್ರು ನೋಡಿ ಪಾರಿವಾಳಗಳಿಗೆ ಕಾಳಾಗ್ತಿದ್ದಾರೆ. ಸೊ ಇವಾಗ ನಾವು ದರ್ಗಾ ಹೋಗಿದ್ವಲ್ಲ, ಅಲ್ಲಿ ಫೋಟೋಸು ಮತ್ತು ವೀಡಿಯೋಸ್ ಅಲಾವಿಲ್ಲ. ಅಲ್ಲಿ ಹೊರಗಡೆ ಹೋಗ್ಬಿಡ್ತಾ ಇಲ್ಲ, ಏನಕ್ಕೆ ಶೂಸೆಲ್ಲ ಹಾಕೊಂಡು ಹೋಗಂಗಿಲ್ಲಂತೆ. ಅಲ್ಲಿ ಒಂದು ಅಂದರೆ ಒಂದು ದೇವರದ್ದೇನೋ ಏನೋ ಇದೆಯಂತೆ. ಸೊ ಅಲ್ಲಿ ಅದು ಓನ್ಲಿ 10 ಡೇಸ್, ಅಂದರೆ ಒಂದು ವರ್ಷದಲ್ಲಿ 10 ದಿವಸ ಮಾತ್ರ ಅದು ನೋಡ್ಬೋದು. ಅಲ್ಲಿ ಹೊರಗಡೆ ಯಾರೂ ಹೋಗೋಕ್ಕಾಗಲ್ವಂತೆ. ಸೊ ಇವಾಗ ನಾವು ದಲ್ ಲೇಕ್ ಹತ್ರ ಬಂದಿದ್ದೀವಿ. ಚೆನ್ನಾಗಿದೆ ಈ ಟೈಮಲ್ಲಿ ಇಲ್ಲಿ ನೋಡೋಕ್ಕೆ. ಚೆನ್ನಾಗಿದೆ, ಬೆಳಗ್ಗೆ ಚೆನ್ನಾಗಿರುತ್ತೆ ನೋಡೋಕ್ಕೆ. ಜಾಸ್ತಿ ಜನ ಇರೋಲ್ಲ ಬೆಳಗ್ಗೆ ಬಂದರೆ. ಇದು ಶಾಲಿಮಾರ್ ಗಾರ್ಡನ್ ಅಂತ. ಶ್ರೀನಗರದಿಂದ ಆಲ್ಮೋಸ್ಟ್ ಒಂದು 5 ಕಿಲೋಮೀಟ್ರ್ ಇದೆ. ನೋಡ್ಬೋದು, ಒಂದ್ಸಲ ಬಂದು ನೋಡ್ಬೋದು, ಚೆನ್ನಾಗಿದೆ. ಚೆನ್ನಾಗಿದೆಯಲ್ಲ ನೋಡೋಕ್ಕೆ. ಇಲ್ಲಿ ಈ ಪ್ಲೇಸಲ್ಲಿ ಜಾಸ್ತಿ ಅಂದರೆ ನಾನು ಕೇಳೋ ಪ್ರಕಾರ ಜನವರಿಯಲ್ಲಿ ಸ್ನೋಫಾಲ್ ಆಗೋದಂತೆ. ಜನವರಿಯಲ್ಲಿ ಶ್ರೀನಗರಲ್ಲೂ ಆಗುತ್ತಂತೆ. ನಾವು ಬಂದಾಗ ಏನು ಸ್ನೋಫಾಲ್ ಇಲ್ಲ ಇಲ್ಲಿ, ಬಟ್ ಸ್ನೋಫಾಲ್ ಆದರೆ ಮಾತ್ರ ಸೂಪರಾಗಿರುತ್ತೆ. ಇಲ್ಲಿ ಬರಬೇಕಂದ್ರೆ 4-5 ಜಾಕೆಟ್ ಬೇಕು ಹಾಕೊಂಡು, 4-5 ಜಾಕೆಟು, ಆಮೇಲೆ ಥರ್ಮಲ್ಸ್ ಎಲ್ಲ ತೊಗೊಳ್ಬೇಕು, ಹ್ಯಾಂಡ್ ಗ್ಲೌಸು ಬೇಕು, ಆಮೇಲೆ ಕ್ಯಾಪು ಬೇಕು. ಕಂಟ್ರೋಲ್ ಆಗೋಲ್ಲ ಇಲ್ಲಿಂದ. ನಾವು ಡೆಲ್ಲಿಲಿ ಇರುತ್ತಲ್ಲ ಆ ಚಳಿಯಲ್ಲಿ ಇರೋಲ್ಲ, ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಇಲ್ಲಿ. ಹಲೋ ಗಾಯ್ಸ್, ಸೊ ಇವಾಗ ನಾವು ಶಂಕರಾಚಾರ್ಯ ಟೆಂಪಲಲ್ಲಿ ಬಂದಿದ್ದೀವಿ. ಕಾಶ್ಮೀರಲ್ಲಿ ಅದೇ ಟಾಪಲ್ಲಿರೋ ಟೆಂಪಲ್ ಇದು. ಬ್ಯೂಟಿಫುಲ್ ಟೆಂಪಲ್. ಇಲ್ಲಿ ಮೇಲೆ ಸೆಕ್ಯೂರಿಟಿ ತುಂಬ ಇದೆ. ಇಲ್ಲಿ ಚಳಿಗೂ ತುಂಬ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಇಲ್ಲೇ ಇದೆ. ತುಂಬ ಮೇಲಿದೆ ಇದು ಕಿರಣ್. इसलिए तो बहुत कर
ಪ್ಲಾಸ್ಟಿಕ್ ಬಾಟಲ್ ತರೋಕೆ ಹೋಗ್ಬಿಡಿ, ಪ್ಲಾಸ್ಟಿಕ್ ಬಾಟಲ್ ಅಲಾವಿಲ್ಲ. कि मैं यूट्यूब पे वीडियो बना लेता हूँ, यूट्यूब पे वीडियो बना के। ब्लॉगिंग है ना आपका? हाँ ब्लॉगिंग। ओके। फिर आपने हमारी तो खींची नहीं। अरे ले लो जी, आ जाओ। आपका नाम क्या है? रजनी। ओके, कहाँ से आप? मैं चंडीगढ़ से। चंडीगढ़, ओह अच्छा। मेरा नाम अर्जुन है, मैं कर्नाटक से हूँ। कर्नाटक इज़ अ वेरी गुड प्लेस, हाँ। नो डाउट। वहाँ की हीरोइन बड़ी खूबसूरत है। ओह, आपको कौन पसंद है फिर? सारी पसंद है, हीरोइन कभी सारी बेपसंद होती है। हीरोइन मीन्स पसंद। अच्छा सही क्यों है। जी? गलत कहा? नहीं, आपका फेवरेट कौन है फिर? यार देखो, आपके कर्नाटक की वो है क्या, ऐश्वर्या ऐश्वर्या राय, ओके। कर्नाटक। दीपिका पादुकोण जी, वो भी यहीं से है। और ये क्या है? तमिलनाडु से शेट्टी। लगता है। हाँ कौन नहीं, से? वो तो उनका तो हमारे थलाइवा तो गुरु है हमारे। रजनीकांत। गुरु हैं, हमारे भी ये रजनी जी। Come slowly, slowly, my man. That side, that side. That side. That side. Go slowly. गो। सर मोबाइल कैमरा खाली फोन का पूरा ख्याल रखना, फोटो उठाओ आराम से, ऐसा बात नहीं। अगर पानी का गया तो वापस में आएगी, याद रखो। अच्छा हाँ ठीक है। ಫೈನಲಿ ಗಾಯ್ಸ್ ನಾವು ಶಿಖರ ರೈಡಿಗೆ ಬಂದಿದ್ದೀವಿ. ಈಗ ದಿವಸ ಭಯ ಶುರು ಮಾಡಿದ್ದಾರೆ. ತುಂಬ ಖುಷಿನೂ ಆಗ್ತಿದೆ, ಎಕ್ಸೈಟ್ಮೆಂಟು ಅಷ್ಟೇ ಇದೆ. ಬಟ್ ನಾನು ಸೆಕೆಂಡ್ ಟೈಮು, ಇವರಿಬ್ಬರು ಫಸ್ಟ್ ಟೈಮು. ನೋಡೋಣ ಹೇಗಿರುತ್ತೆ. ಏ ಗಾಯ್ಸ್ ನೋಡ್ತಿದ್ದೀರಾ ಅಂದ್ಕೊತೀನಿ ಶಿಖರ ರೈಡ್. ಬಶೀರ್ ಎಲ್ಲ ಒಂದು ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ, ನಿಮ್ಗೆ ಕಾಣಿಸ್ತಿರ್ಬೋದು. ಫುಲ್ಲು ಶಿಖರ ರೈಡಲ್ಲಿ ಹೋಗ್ತಿದ್ರೆ ಫೀಲೇ ಬೇರೆ ಗುರು. ಒಂದು ಮಜಾ ಅಂತ ಇರುತ್ತಲ್ಲ, ವೈಬು. ಆ ವೈಬು ಕಾಶ್ಮೀರಲ್ಲೇ ಬರೋದು, ಬೇರೆ ಎಲ್ಲೂ ಸಿಗಲ್ಲ ಅಂದ್ಕೊತೀನಿ. ಅದಕ್ಕೆ ನಾನು ಸೆಕೆಂಡ್ ಟೈಮ್ ಬಂದಿದ್ದೀನಿ ನಮ್ಮ ಅಡ್ವೆಂಚರಸ್ ಅರ್ಜುನ್ ಅವ್ರ ಜೊತೆ. ಖುಷಿ ಆಗ್ತಿದೆ. ಬಶೀರ್ ಅವ್ರು ನೋಡಿ ಆರಾಮಾಗಿ ಎಂಜಾಯ್ ಮಾಡ್ತಿದ್ದಾರೆ ಪೀಸ್ ಮೈಂಡಲ್ಲಿ. ಹಾಂ ಚಂದ. ಬಾತುಕೋಳಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದೆ ಇಲ್ಲಿ. ಈ ಲೇಕು ಎಷ್ಟು ದೂರ ಇದೆ ಅಂದರೆ, ಇವತ್ತು ಬೆಳಗ್ಗೆ ಹೋದರೆ ಸಾಯಂಕಾಲವರೆಗೂ ಹೋಗ್ತಾನೆ ಇರುತ್ತೆ, ಅಷ್ಟು ದೂರ ಇದೆ ಅಂತೆ. ಇಲ್ಲಿ ಜಾಸ್ತಿ ದೊಡ್ಡ ದೊಡ್ಡ ಲೇಕ್ಗಳಿದೆ. ಇದೆ, ಅದರಲ್ಲಿದೆ ದೊಡ್ಡ ಲೇಕು, ದಲ್ ಲೇಕ್ ಅಂತ. ಫಸ್ಟ್ ఏం కావాలి మీకు? సూప్ ఉంది, బిర్యానీ సూపు, కాశ్మీరీ హాట్ వాలెట్, హాట్ చాక్లెట్, కాశ్మీరీ సికాపా, హాట్ మిల్క్ కాఫీ, కాశ్మీరీ అయింది పోతుంది తాగలేదంటే. अंकल जी इसको क्या बोलते हैं? फ्लोटिंग मार्केट। फ्लोटिंग ಸೂಪರ್ ಆಗಿದೆ, ನನಗೆ ಇಷ್ಟ ಆಯ್ತದೆ.
ಸಿಕ್ಕಾಪಟ್ಟೆ ಇಷ್ಟ. ಬಟ್ ಜೋರಾಗಿ ಹೇಳು. ಸೂಪರಾಗಿದೆ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಓಕೆ, ಚಳಿಲಿ ಸ್ವಲ್ಪ ಕಿವಿಗೆ ಮಂದಾಗುತ್ತೆ ನಂಗೆ ಗೊತ್ತು. ಇಲ್ಲೇ ಜೀವನ ಮಾಡ್ತಾ ಇದ್ದಾರೆ ಇವರೆಲ್ಲ. ಇವರೆಲ್ಲ ಇಲ್ಲೇ ಜೀವನ ಮಾಡ್ತಿದ್ದಾರೆ. ಪಾಪ ಹೆಂಗಿರ್ಬೋದು ಈ ಚಳಿ. ಇದೇ ನೋಡಿ ಕ್ಲಾಕ್ ಟವರು, ಲಾಲ್ ಕಿಲಾದಲ್ಲಿ ಕ್ಲಾಕ್ ಟವರ್ ಅಂತ. ಅದಕ್ಕೆ ಎಲ್ಲರೂ ಬಂದು ಇಲ್ಲಿ ಫೋಟೋ ತಗೊಂತಾರೆ. ಇಲ್ಲಿ ಜಾಸ್ತಿ ದೊಡ್ಡ ಮಾರ್ಕೆಟ್ ಇದೆ, ಸಂಡೇ ಮಾರ್ಕೆಟ್ ಅಂತಾರೆ, ಸಂಡೇ ಬಜಾರು ಅಂತಾರೆ ಅದಕ್ಕೆ.